ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಜನ ಕಾಲ್ತುಳಿತದ ಕಾರಣಕ್ಕೋಸ್ಕರ ಸಾವನ್ನಪ್ಪಿದ್ರು. ಈ ಪ್ರಕರಣದ ತನಿಖೆಯನ್ನು ಸಿಐಡಿ ಮಾಡ್ತಾ ಇತ್ತು. ಸಿಐಡಿ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಬಯಲಾಗಿದೆ. ಏನೇನು ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ವಿರಾಟ್ ಕೊಹ್ಲಿ ಕಾರಣದಿಂದಲೇ ಕಾಲ್ತುಳಿತ ಸಂಭವಿಸಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಅನ್ನ ಸಿಐಡಿ ಟೀಮ್ ಕೊಡ್ತಾ ಇದೆ. ವಿರಾಟ್ ಕೊಹ್ಲಿನೇ ನೇರ ಕಾರಣ ಅಂತ. ಸಿಐಡಿ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಹೆಂಗ ಕಾರಣ ಅನ್ನೋದನ್ನ ನಾವು ಹೇಳ್ತೀವಿ ನಿಮಗೆ. RCB CEO ರಾಜೇಶ್ ಮತ್ತು ಮಾರ್ಕೆಟಿಂಗ್ನ ನಿಖಿಲ್ ಈ ದೊಡ್ಡ ಬ್ಲಂಡರ್ ರನ್ ಮಾಡಿದ್ರು ಅನ್ನೋ ವಿಚಾರ. ಈ ಇಬ್ಬರಿಂದಲೇ ಆತುರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. RCB ಮೇಲೆ KCA ಮೇಲೆ ಒತ್ತಡವನ್ನು ಹಾಕಿಸಿ ವಿರಾಟ್ ಕೊಹ್ಲಿ ಕಾರಣಕ್ಕೋಸ್ಕರ ಇಡೀ ಕಾರ್ಯಕ್ರಮವನ್ನು ಮಾಡಿ ಅಧ್ವಾನ ಸೃಷ್ಟಿ ಮಾಡಿದ್ರು ಅನ್ನೋದು CID ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ಅಂಶ. ವಿರಾಟ್ ಕೊಹ್ಲಿ ಹೆಂಗೆ ಕಾರಣ ಅನ್ನೋ ಪ್ರಶ್ನೆಗೂ ಕೂಡ ನಾವು ಉತ್ತರವನ್ನು ಕೊಡ್ತೀವಿ. ವಿರಾಟ್ ಕೊಹ್ಲಿ UK ಹೋಗ್ಬಿಡ್ತಾರೆ, ಲಂಡನ್ಗೆ ಹೋಗ್ಬಿಡ್ತಾರೆ. ಇವತ್ತೇ ಒಂದು ಸೆಲೆಬ್ರೇಷನ್ನ ಆರ್ಗನೈಸ್ ಮಾಡ್ಬೇಕು ನೀವು ಅಂತ ಪಟ್ಟು ಹಿಡಿದಿದ್ರಂತೆ, ಹಠ ಹಿಡಿದಿತ್ತಂತೆ RCB ಮ್ಯಾನೇಜ್ಮೆಂಟ್. ಅವರಿಗೆ ಜನರ ಜೀವದ ಬಗ್ಗೆ ಯೋಚನೆ ಇರಲಿಲ್ಲ. ಅವ್ರ ಸ್ಟಾರ್ ಆಟಗಾರ, ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗಬೇಕಾಗಿತ್ತು. ಅವ್ರ ಪ್ರಚಾರದ ಹುಚ್ಚಿಗೋಸ್ಕರ ಯಾರನ್ನು ಕೂಡ ಬಲಿ ಕೊಡೋದಕ್ಕೆ ರೆಡಿ ಇದ್ರು ಅನ್ನೋ ಅಂಶಗಳು ಗೊತ್ತಾಗ್ತಾ ಇದೆ. ಹೀಗಾಗಿ ವಿರಾಟ್ ಕೊಹ್ಲಿ ಪಾತ್ರಕ್ಕೆ ಸಂಬಂಧಪಟ್ಟಂತೆ CID ಅಧಿಕಾರಿಗಳು ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಇಬ್ಬರನ್ನ ಆರಂಭಿಕ ಹಂತದಲ್ಲಿ ಯಾಕೆ ಟಾರ್ಗೆಟ್ ಮಾಡಲಾಗಿತ್ತು ಅನ್ನೋ ವಿಚಾರಕ್ಕೂ ಈಗ ಉತ್ತರ ಸಿಗ್ತಾ ಇದೆ. ವಿರಾಟ್ ಕೊಹ್ಲಿಯ ಕಾರಣ ಕೊಟ್ಟು ಕಾರ್ಯಕ್ರಮವನ್ನು ಇಬ್ಬರು ಆಯೋಜನೆ ಮಾಡಿದ್ರು. ವಿರಾಟ್ ಕೊಹ್ಲಿ ಆಪ್ತ ಕ್ಲೋಸ್ ಫ್ರೆಂಡು ನಿಖಿಲ್ ಸೋಸ್ಲೆ ಅತಿಯಾದ ಒತ್ತಡವನ್ನು ಹಾಕಿದ್ದು. ಈಗಲೇ ಮಾಡಿ ಅಂತ ಹಠ ಮಾಡಿದ್ರು. ಕಾರ್ಯಕ್ರಮ ಮುಂದೂಡಿಕೆಗೆ ಅಭಿಪ್ರಾಯವನ್ನ ಪೊಲೀಸರು ತಿಳಿಸಿದ್ರಂತೆ. KCAಗೂ ಅಷ್ಟಿಷ್ಟ ಇರಲಿಲ್ಲ. ನೆಕ್ಸ್ಟ್ ಮಾಡೋಣ ಅಂತ ಅಂತಿದ್ರಂತೆ. ಬಟ್ ಇಲ್ಲ, ಲಂಡನ್ಗೆ ಹಾರ್ಬಿಡ್ತಾರೆ, ಹಾರ್ದವ್ರು ವಾಪಸ್ ಫ್ಲೈಟ್ ಹತ್ತೋದಕ್ಕೆ ಕೊಹ್ಲಿಗೆ ಬರಲ್ಲ, ಹಿಂಗಾಗಿ ನೀವು ಈ ಕಾರ್ಯಕ್ರಮವನ್ನು ಮಾಡಿಬಿಡಿ ಅಂತ ಒತ್ತಡವನ್ನು ತಂದಿದ್ದೆ ಇದೇ ನಿಖಿಲ್. ಒತ್ತಡದ ಕಾರಣಕ್ಕೋಸ್ಕರ ಆಗಿದ್ದು ಅತಿ ದೊಡ್ಡ ಅನಾಹುತ. 11 ಜನ ಜೀವ ಚೆಲ್ಲಿದ್ರು. ಸೊ RCB ಕಡೆಯಿಂದ ಕಾರ್ಯಕ್ರಮ ಆಯೋಜನೆ ಮಾಡುವಂತಹ ನಿರ್ಧಾರ ಮೊದಲು ಆಗಿದ್ದು. ಅಲ್ಲಿಗೆ KCA ಪಾತ್ರಕ್ಕಿಂತ ಹೆಚ್ಚು RCB ಪಾತ್ರ ದೊಡ್ಡದು. RCB CEO ರಾಜೇಶ್, ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಒಂದು ರಾಜ್ಯದಲ್ಲಿ ಕಾರ್ಯಕ್ರಮ ನಿರ್ಧರಿಸೋ ಬಗ್ಗೆ ಅವರೇ ಏಕಾಏಕಿ ನಿರ್ಧಾರವನ್ನು ತಗೊಂಡ್ರಂತೆ. ಕಾರ್ಯಕ್ರಮದ ಆಯೋಜನೆ ಬಗ್ಗೆ CID ಅಧಿಕಾರಿಗಳು ಹೆಂಗೆ ಆರ್ಗನೈಸ್ ಮಾಡಿದ್ರು, ಯಾರ್ದು ಐಡಿಯಾ ಇದು ಅಂತೆಲ್ಲ ಕೆದಕ್ದಾಗ ಗೊತ್ತಾಗಿರೋ ವಿಚಾರ. ಈ ನಿಖಿಲ್ ಮತ್ತು RCB CEO ರಾಜೇಶ್ ಇಬ್ಬರು ವ್ಯಕ್ತಿಗಳು ಅವಸರದಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಟೋಟಲ್ ಅನ್ಪ್ರಿಪೇರ್ಡ್ನೆಸ್ ಇತ್ತು, ಟೋಟಲ್ ಫೇಲ್ಯೂರ್ ಆಗಿತ್ತು ಇವರಿಬ್ಬರ ಕಾರಣಕ್ಕೋಸ್ಕರ ಅಂತ. ಮತ್ತು KCA ಮೇಲೆ ಒತ್ತಡವನ್ನು ಹಾಕಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ RCB ಮ್ಯಾನೇಜ್ಮೆಂಟ್ ಮುಂದಾಯಿತು. RCB ಮ್ಯಾನೇಜ್ಮೆಂಟ್ ಹೇಳ್ತು ನಮಗೂ ಇದಕ್ಕೆಲ್ಲ ಸಂಬಂಧ ಇಲ್ಲ ಅಂತ ಅವ್ರು ಕೋರ್ಟ್ಗೆಲ್ಲ ಹೋಗಿದ್ರು. ಇಲ್ಲಿ ನೋಡಿದ್ರೆ ವ್ಯತಿರಿಕ್ತವಾದಂತಹ ಅಂಶಗಳು ತನಿಖೆಯಲ್ಲಿ ಗೊತ್ತಾಗಿದೆ. ಕೊಹ್ಲಿ ರೀಸನನ್ನು ಕೊಟ್ಟು ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆತ ದೊಡ್ಡ ಪ್ಲೇಯರ್ ಇರಬಹುದು, ಆದರೆ 11 ಜನರ ಜೀವ ಹೋಯ್ತಲ್ಲ, ಅದಕ್ಕೆ ಅಕೌಂಟಬಿಲಿಟಿ ಬೇಕಲ್ವಾ. ಕೊಹ್ಲಿ ಆಪ್ತ ನಿಖಿಲ್ ಸೋಸ್ಲೆಯಿಂದ ಅತಿಯಾದ ಒತ್ತಡ ಕೊಹ್ಲಿ ಕಾರಣಕ್ಕೋಸ್ಕರನೇ ಹೋಯ್ತು ಅನ್ನೋದು ಗೊತ್ತಾಗ್ತಾ ಇದೆ. ಕಾರ್ಯಕ್ರಮ ಮುಂದೂಡಿ ಅಂತ ಪೊಲೀಸರು ಹೇಳಿದ್ರು, KCA ಕೂಡ ಹೇಳಿತ್ತು ಈಗ ಸೆಲೆಬ್ರೇಷನ್ ಪೆರೇಡ್ ಆಗಲ್ಲ ಅಂತ. ಕೊಹ್ಲಿ ರೀಸನ್ ಕೊಟ್ಟು ನಾಳೆನೇ ಕಾರ್ಯಕ್ರಮ ಮಾಡಬೇಕು, ಇಲ್ಲಾಂದ್ರೆ ಅವ್ರು ಹಾರ್ಬಿಡ್ತಾರೆ, ಹಾರ್ದವ್ರು ವಾಪಸ್ ಬರದೇ ಇಲ್ಲ ಇಂಡಿಯಾ ಕಡೆಗೆ ಅಂತ ಹೇಳಿ ಪದೇ ಒತ್ತಡವನ್ನು ಹಾಕೋ ಕೆಲಸವನ್ನು ನಿಖಿಲ್ ಮಾಡಿದ್ನಂತೆ. ನೋಡಿ, ಅದನ್ನು ಗಮನಿಸ್ತಾ ಇದ್ದೀರಾ ನೀವು. ಏನೇನಾಯಿತು, ಕಾನ್ವರ್ಸೇಷನ್ಸ್ ಹೆಂಗಾಯಿತು RCB ಮ್ಯಾನೇಜ್ಮೆಂಟು KCA ಮಧ್ಯೆ ಅನ್ನೋದಕ್ಕೆ ಡೀಟೇಲ್ಸ್ ಇವೆಲ್ಲವೂ ಕೂಡ. ಟಿಕೆಟ್ ಗೊಂದಲ ಮತ್ತು ಆ ಟ್ವೀಟ್ಗೂ ಕೂಡ ಫ್ರೀ ಇದೆ, ಎಲ್ರಿಗೂ ಎಂಟ್ರಿ, ಎಲ್ಲರೂ ಬರ್ಬೋದು, ಬನ್ನಿ ಅಂತ ಲಕ್ಷ ಜನರನ್ನು ಸೇರಿಸಿದ್ದು ಕೂಡ ಇದೇ ನಿಖಿಲ್ ಅನ್ನೋದು ಗೊತ್ತಾಗ್ತಾ ಇದೆ. RCB ಟ್ವೀಟ್ನಿಂದ ಸಾಕಷ್ಟು ಜನ ಸೇರಿದ್ರು, ಸೇರಿದವರಿಂದ ಅನಾಹುತ ನಡೆದು ಹೋಯಿತು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಕೊಹ್ಲಿ ಕೂಡ ರೀಸನ್ ಅನ್ನೋದನ್ನ CID ಟೀಮ್ ಕಂಡುಕೊಂಡಿರೋದ್ರಿಂದ ನನಗೆ ಈ ಪ್ರಶ್ನೆ ಬರ್ತಾ ಇರೋದು. ಕೊಹ್ಲಿ ರೀಸನ್ ಅಂದಮೇಲೆ ಆತನ ಆ ಆಟಗಾರನ ಹೆಸರನ್ನ ಕೂಡ ಸೇರಿಸೋ ಕೆಲಸ FIRನಲ್ಲಿ ಆಗುತ್ತಾ, ಏನೇನು ಮಾಹಿತಿ ಇದೆ, ಆ ಸಾಧ್ಯತೆ ಎಷ್ಟು, ಒಂದನೇ ಪ್ರಶ್ನೆ. ಎರಡನೇದು, ರಾಜಕಾರಣಿಗಳ ಪಾತ್ರದ ಬಗ್ಗೆ ಎಲ್ಲೂ ಉಲ್ಲೇಖ ಆದಂಗೆ ಕಾಣಿಸ್ತಾ ಇಲ್ಲ. ಅವ್ರನ್ನ ಸೇಫ್ ಮಾಡಿ ಅಧಿಕಾರಿಗಳ ತಲೆಗೆ, ಮ್ಯಾನೇಜ್ಮೆಂಟ್ ತಲೆಗೆ ಕಟ್ಟೋ ಕೆಲಸ CIDಯಿಂದ ಆಯ್ತಾ ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಎರಡು ಪ್ರಶ್ನೆ. ಮಮತಾ, ಈ ಒಂದು ಘಟನೆ ಪ್ರಕರಣ ಸಂಬಂಧ ಚಿನ್ನಸ್ವಾಮಿ ಕಾಲ್ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ ಬಳಿಕ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ 3 FIRಗಳು ದಾಖಲಾಗಿದ್ವು. ಇದರ ತನಿಖೆಯನ್ನು CIDಗೆ ಸರ್ಕಾರ ವಹಿಸಿತ್ತು. ಇದೀಗ CID ಎಲ್ಲೆಲ್ಲಿ ಲೂಪೋಲ್ ಆಗಿದೆ, ಈ ಸಾವಿಗೆ ಕಾರಣ ಏನು ಅಂತೇಳಿ ತನ್ನ ತನಿಖೆಯಲ್ಲಿ ಕಂಡುಕೊಂಡಿರೋದು ಒಂದಷ್ಟು ಅಂಶಗಳು ಇದೀಗ ರಿವೀಲ್ ಆಗಿದ್ದಾವೆ.
ಚಿನ್ನಸ್ವಾಮಿ ಸ್ಟೇಡಿಯಂನ 13 ಗೇಟ್ಗಳಲ್ಲಿ ಅವತ್ತು ಅವ್ಯವಸ್ಥೆ ತಾಂಡವವಾಡ್ತಿತ್ತು ಅನ್ನೋ ಮಟ್ಟಿಗೆ CID ಅಭಿಪ್ರಾಯವನ್ನು ಪಟ್ಟಿದೆ. ನೂರಾರು CCTVಗಳ ಪರಿಶೀಲನೆ ವೇಳೆ ಈ ಒಂದು ಸತ್ಯವನ್ನು ಸಹ ಕಂಡುಕೊಂಡಿದ್ದಾರೆ. ಈ ಒಂದು ಕಾಲ್ತುಳಿತಕ್ಕೆ ಪ್ರಮುಖ ಕಾರಣ ಏನು ಅಂತ ನೋಡೋದಾದರೆ RCB ಮ್ಯಾನೇಜ್ಮೆಂಟೇ ಕಾರಣ ಅನ್ನೋ ಒಂದು ಅಭಿಪ್ರಾಯಕ್ಕೆ CID ಬಂದಿದೆ. RCBಯ CEO ಅದ್ರ ಜೊತೆ ರಾಜೇಶ್ ಮೆನನ್, ಅದ್ರ ಜೊತೆಗೆ ಈ ಮಾರ್ಕೆಟಿಂಗ್ ಹೆಡ್ ಆದಂತಹ ನಿಖಿಲ್ ಸೋಸ್ಲೆ, ಈ ಇಬ್ಬರು ಕೂಡ ತುಂಬ ಬಲವಂತವನ್ನು, ತುಂಬ ಒತ್ತಡವನ್ನು ಸರ್ಕಾರ ಹಾಗೆ ಈ KSEಯ ಮ್ಯಾನೇಜ್ಮೆಂಟ್ನ ಮೇಲೆ ಹೇರಿದ್ರು. ಇದೇ ಕಾರಣಕ್ಕೋಸ್ಕರ ತುರಾತುರಿಯಲ್ಲಿ ಈ ಒಂದು ಪ್ರೋಗ್ರಾಮನ್ನು ಆಯೋಜನೆ ಮಾಡಬೇಕಾಗಿತ್ತು. ಮತ್ತು ಅವತ್ತು ಇವರು ಟ್ರೋಫಿಯನ್ನು ಗೆದ್ದ ಮಾರನೇ ದಿನ ಬೆಳಗ್ಗೆ RCB ಮ್ಯಾನೇಜ್ಮೆಂಟ್ ವತಿಯಿಂದ ಟ್ವೀಟನ್ನು ಹಾಕಿದ್ರು. ಸಾಕಷ್ಟು ಜನ ಸೇರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಆ ಒಂದು ಟ್ವೀಟನ್ನು ಹಾಕಿದ್ರು. ಮತ್ತು ಅದಾದ ಬಳಿಕ ಟಿಕೆಟ್ನಲ್ಲಿ ಉಂಟಾದಂತಹ ಗೊಂದಲ, ಸಾಕಷ್ಟು ಜನ ಬರಬಹುದು, ಯಾರಿಗೂ ಕೂಡ ಟಿಕೆಟ್ ಇಲ್ಲ, ಎಲ್ರಿಗೂ ಕೂಡ ಫ್ರೀ ಟಿಕೆಟ್ ವ್ಯವಸ್ಥೆ ಇದೆ ಅನ್ನೋ ಮಟ್ಟಿಗೆ ಒಂದು ಅನೌನ್ಸ್ಮೆಂಟನ್ನು ಮಾಡಿಕೊಂಡ್ರು ಸೋಷಿಯಲ್ ಮೀಡಿಯಾದಲ್ಲಿ. ಇದು ಸಾಕಷ್ಟು ಜನ ಸೇರೋದಕ್ಕೂ ಕೂಡ ಕಾರಣವಾಯಿತು. ಇನ್ನೊಂದು ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಅವತ್ತು ಪೊಲೀಸ್ ಇಲಾಖೆ ಮಾಡಿಕೊಂಡಂತಹ ಬಂದೋಬಸ್ತ್ ಏನಿದೆ ಅದು ಸಾಕಷ್ಟು ಅವರು ಒಂದು ಗಮನ ಏನಿತ್ತು ಅದು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಈ ಆಯೋಜನೆಗೊಂಡಿದ್ದಂತಹ ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ಸಾಕಷ್ಟು ಜನರನ್ನು ಅಲ್ಲಿ ಸೇರ್ತಾರೆ ಅನ್ನೋ ಮಟ್ಟಿಗೆ ಅಲ್ಲಿ ಪೊಲೀಸನ್ನು ನಿಯೋಜನೆ ಮಾಡಿಕೊಂಡಿದ್ರು. ಆದರೆ KSEA ಸ್ಟೇಡಿಯಂ ಬಳಿ ಅಷ್ಟೊಂದು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರಲಿಲ್ಲ. ಮತ್ತು KSRP ಸಿಬ್ಬಂದಿಗಳೇನಿದ್ರು ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಈ ಮಟ್ಟಿನ ಕಾಲ್ತುಳಿತ ಉಂಟಾಗಿದೆ ಅನ್ನೋ ಮಟ್ಟಿಗೆ ಇದೀಗ CID ಅಭಿಪ್ರಾಯವನ್ನು ಪಟ್ಟಿದೆ. ತಾವು ಹೇಳಿದಂತೆ ಇದೀಗ ಕೊಹ್ಲಿಯ ಕಾರಣಕ್ಕೆ ಇವರು RCB ಅವರು ಒತ್ತಡವನ್ನು ಹೇರಿದ್ರು. ಕೊಹ್ಲಿ ಲಂಡನ್ಗೆ ಹೋಗ್ತಾರೆ, ಹೀಗಾಗಿ ಆದಷ್ಟು ಬೇಗ ಇವತ್ತೇ ಈ ಒಂದು ಪ್ರೋಗ್ರಾಮ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡವನ್ನು ಹೇರಿದ್ರು. ಆದರೆ ಕೊಹ್ಲಿಯನ್ನು ಇಲ್ಲಿ FIRಗೆ ಸೇರಿಸೋದಕ್ಕೆ ಬರೋಲ್ಲ. ಕೊಹ್ಲಿಯನ್ನು ನೋಡಬೇಕು ಅನ್ನೋ ಉದ್ದೇಶದಿಂದಲೇ ಸಾಕಷ್ಟು ಜನ ಬಂದಿರ್ತಾರೆ. ಹೀಗಾಗಿ ಆ ಕಾಲ್ತುಳಿತ ಉಂಟಾಗಿದೆ. ಅದರಲ್ಲಿ ಸಾಕಷ್ಟು ಲೂಪೋಲ್ಗಳನ್ನು ಸಹ ಕಂಡಿಡ್ಕೊಂಡಿದ್ದಾರೆ. ಓಕೆ, ಹಾಗೆ ಸಂಪರ್ಕದಲ್ಲಿ ನರಸಿಂಹಮೂರ್ತಿ ವಾಪಸ್ ಬಂದೆ.